ಸಿದ್ಧತೆ ಇರುತ್ತಾರೆ. ಯಾಕವನ್ನು ವಧಿಸಿದೆ ಏನು ನನ್ನಲ್ಲಿ ವಿರೋಧ
ನಾನು ಸಾಮಾನ್ಯ ಅಂತ ತಿಳ್ಕೊಂಡೆ. ಏನು ಮೋಹ? ಅವನು ಲೋಕಾಧೀಶ. ಇರಲಿ ಬಿಡು. ನೀನು ಸಾಮಾನ್ಯ ಹೆಣ್ಣು. ಏ ಹೆಣ್ಣೆ, ಏನು? ಕನ್ಯವೇ ನನಗೆ ಕುಲವನ್ನು ಬರೆಯುವರೆ ಒಂದೇ. ನಿಜ ನಿಜ. ಏನಾಗೆ ತಾನವಲ್ಲ, ಯಾಕೆ? ಅಧಿಕಾರಿಯದಂತ ನಾನು ಪೀಠವನ್ನೇರಿದಾನ ಜಂಗೆ ಮತೋನ್ಮತ್ತನಾಗಿ ಮರೆಯುತ್ತಿರುವ ನಿನ್ನ ಎದುರಾಗಿ ಬಂದವಳು ಸಾಮಾನ್ಯ ನಾರಿಯನ್ನು ಹಾಗೆ ಭಾವಿಸಬೇಡ. ಬ್ರಹ್ಮಾಂಡ ನಾಯಕಿಯಾದಂತಹ ನಾನು ಮೃಗವಾಹಿನಿಯಾಗಿ ನಿನ್ನ ಪಾಲಿಗೆ ಮಾರಿಯಾಗಿ ಬಂದಿದ್ದೇನೆ.
ನಮ್ಮ ಶಾಂತರಾಗಬೇಕು. ಸುರಪಾಲ ಸುರವಲಯ ನಿನಗಿಲ್ಲ ಮುಂದಗಿಗ ರುಜದಲ್ಲಿ ನಾಗವನ್ನು ಮಾಡಿದು ಮರೆಯದಿಲ್ಲ ಶಾಂತಗೊಳಿಸುವುದಕ್ಕೆ ಬೇಕಾಗಿ ಭಕ್ತಿಯ ಕಾಣಿಕೆಯನ್ನೇ ಮುಂದಿರಿಸಿದೆಯಾ ಮಗನೇ? ಇದು ಶಾಂತಳಾಗಿದ್ದೇನೆ. ನಿಮಗೆಲ್ಲರಿಗೂ ಪಟ್ಟಣವನ್ನು ಕೊಡುತ್ತಿದ್ದ ದುರುಳ ಮಹಿಷನನ್ನು ವಾಸಿಸಿದ್ದೇನೆ. ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಸ್ಕಂದಮಾತ, ಕೂಷ್ಮಾಂಡಿನಿ, ಕಾತ್ಯಾಯಿನಿ, ಕಾಳರಾತ್ರಿ, ಸಿದ್ಧಿದಾತ್ರಿ, ಮಹಾಗೌರಿ ಹೀಗೆ 9 ರೂಪಗಳಿಂದ 9 ದಿವಸ ಯುದ್ಧವನ್ನು ಮಾಡಿದ್ದೇನೆ. ಇನ್ನು ಮುಂದಕ್ಕೆ ಈ 9 ದಿವಸಗಳನ್ನು ಶರನ್ನವರಾತ್ರಿ ಎನ್ನುವಾಗಿ ಆಚರಿಸಿಕೊಂಡು ಬನ್ನಿ. 10ನೇ ದಿವಸವಾದ ಇಂದು ನಮ್ಮ ಪಾಲಿಗೆ ವಿಜಯವು ಪ್ರಾಪ್ತವಾಗಿದೆ. ಈ 10ನೇ ದಿವಸವನ್ನು ವಿಜಯದಶಮಿ ಎನ್ನುವಾಗಿ ಆಚರಿಸಿಕೊಂಡು ಬನ್ನಿ. ಯಾರು ಶ್ರದ್ಧಾ ಭಕ್ತಿಯಿಂದ ಆಚರಿಸಿಕೊಂಡು ಬರುತ್ತಾರೋ ಅಂತವರ ಮನದ ಇಷ್ಟಾರ್ಥವನ್ನು ಈಡೇರಿಸಿಕೊಡುತ್ತೇನೆ. ಮಗನೇ, ದೇವಪೀಠ ಬರಿದಾಗಿದೆ. ನಾ ಕವನ್ನಡರು 3 ಲೋಕವನ್ನು ಪರಿಪಾಲಿಸಿಕೊಂಡು ಬಾ. ಇದಕ್ಕಿಂತದೇ ಕದನದ ಉಡವಾಯಿತಂತಾದರೆ ನಾವೇನು ಮಾಡಲಿ ಅಮ್ಮ? ಯೋಚಿಸಬೇಕಾದಂತಹ ಅಗತ್ಯವಿಲ್ಲ. ಎಲ್ಲರೂ ಒಂದಾಗಿ ತುಹಿನಾದ್ರಿಯನ್ನು ಸೇರಿ ನಿಷ್ಕಲ್ಮಶವಾದಂತಹ ಭಕ್ತಿಯಿಂದ ನನ್ನನ್ನೇ ಸ್ತುತಿಗೈದಿರಿ ಎಂದಾದರೆ